ಸೊ ಏನಂದರೆ, ಪ್ರತಿ ದಿವಸ ಒಂಥರ ಹೆಂಗಿರುತ್ತೆ ಅಂದರೆ, ನನಗೆ ಯಾವಾಗಲೂ ಒಂಥರ ಏನೋ ಮಾಡಬೇಕು ಏನೋ ಮಾಡಬೇಕು ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಹೇಳ್ತಾನೆ ಇರ್ತದೆ. ಆದರೆ ಈ ಕ್ಲಾರಿಟಿ ಅನ್ನೋದು ಸಿಗ್ತಾನೆ ಇಲ್ಲ. ಏನು ಮಾಡಬೇಕು? ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕಾ? ಇನ್ನೊಂದು 2 ಎಕರೆ ಜಮೀನು ತೊಗೊಂಡು ಆ ಜಮೀನಲ್ಲಿ ಕೆಲಸ ಮಾಡಿ ಯಾವುದೋ ಒಂದು ಅಗ್ರಿಕಲ್ಚರ್ ವಿಡಿಯೋ ನೋಡಿದೆ ಅಂತ ಅಂದ್ಕೊಳ್ಳಿ. ಆವಾಗ ನಾನು ಹೋಗಿ ಅಗ್ರಿಕಲ್ಚರ್ ಮಾಡೋಣ, ಚೆನ್ನಾಗಿರುತ್ತೆ. ಆಮೇಲೆ ಅಗ್ರಿಕಲ್ಚರ್ ಮಾಡೋದ್ರಿಂದ ಒಂಥರ ಲೈಫ್ ಪೀಸ್ಫುಲ್ ಆಗಿದ್ಬಿಡುತ್ತೆ ಅಂತ ಅನಿಸುತ್ತೆ. ಒಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಯಾರೋ ಒಬ್ಬರು 50 ಲಕ್ಷ 30 ಲಕ್ಷ ಪ್ಯಾಕೇಜ್ ಕಂಡವ್ರು ಏನೋ ಬಂದು ವಿಡಿಯೋ ಹೇಳಿದೆ ಇಲ್ಲಿ ಅದರಲ್ಲಿ ತೋರಿಸಿದ್ರು ಅಂದರೆ, ಅವಾಗ ಏನು ಅನಿಸುತ್ತೆ ಅಂದರೆ, ಹೌದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ಸೊ ನಾನು ಇನ್ನೊಂದಿಷ್ಟು ಯಾವುದೋ ಒಂದು AI ಟೂಲು ಇನ್ನೊಂದು ಟೂಲು ಕಲ್ತ್ಬಿಟ್ಟು 50 ಲಕ್ಷ ಪ್ಯಾಕೇಜ್ 60 ಲಕ್ಷ ಪ್ಯಾಕೇಜ್ ತೊಗೊಂಡ್ಬಿಟ್ಟು ಆರಾಮಾಗಿ ಇದ್ಬಿಡ್ಬೋದು ಅಂತ ಹಂಗೆ ವಿಚಾರ ಮಾಡ್ತೀನಿ. ಇನ್ನು ಯಾರೋ ನಡ್ಬರ್ಗೆ ಬಂದು ಯಾವುದೋ ಒಂದು ವಿಡಿಯೋದಲ್ಲಿ ಬಂದು ಬಿಸ್ನೆಸ್ ಮಾಡಬೇಕು, ಲೈಫ್ ಅಂದ್ರೆ ಬಿಸ್ನೆಸ್ಸು, ಬೇರೆ ಯಾವುದೇ ಕೆಲಸ ಅದು ಇದು ಇದರಿಂದ ನಿಮಗೇನು ಮಜಾ ಸಿಗಲ್ಲ, ನೀವು ಅನ್ನೋದನ್ನು ಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಇದು ಬಿಸ್ನೆಸ್ಸಲ್ಲಿ ಮಾತ್ರ ಆಗುತ್ತೆ ಅಂತ ಬಂದು ವಿಡಿಯೋದಲ್ಲಿ ಹೇಳಿದರು ಅಂತೆ. ಆ ವಿಡಿಯೋ ನಾನು ನೋಡಿದಾಗ, ಹೌದು ನಾನು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಶುರು ಮಾಡಿಬಿಟ್ರೆ, ಯಾವಾಗ ಒಂದು ಅರ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವೋ, ಸ್ವಲ್ಪ ದೊಡ್ಡವ್ರು ಆದಮೇಲೆ ಎಲ್ಲ ಕಲ್ತ್ಬಿಟ್ಟು ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿಬಿಡ್ತೀವಿ. ಕೋಟ್ಯಾಂಗಟ್ಟಲೆ ದುಡಿಬೋದು, ಎಷ್ಟು ಬೇಕಾದಷ್ಟು ದುಡಿಬೋದು, ಅದಕ್ಕೆ ಲಿಮಿಟೇ ಇಲ್ಲ ಅಂತ ಅನಿಸುತ್ತೆ. ಇನ್ನು ಯಾವುದೋ ಒಂದು ಸ್ವಾಮೀಜಿ ವಿಚಾರ ಬಂತು ಅಂತ ಅಂದ್ಕೊಳ್ಳಿ, ಸ್ವಾಮೀಜಿ ವಿಡಿಯೋ ಬಂತು ಅಂತ ಅಂದ್ಕೊಳ್ಳಿ, ಯಾರೊಬ್ಬರು ಸದ್ಗುರುನಂತ ಒಬ್ಬ ದೊಡ್ಡ ವ್ಯಕ್ತಿಗಳು ಮಾತಾಡೋದಕ್ಕೆ ಕೇಳಿಸ್ಕೊಂಡಾಗ ಅಥವಾ ಆ ವಿಡಿಯೋ ನೋಡಿದಾಗ, ಈ ಜೀವನದಲ್ಲಿ ಏನಿಲ್ಲ ಗುರು, ಆರಾಮಾಗಿರ್ಬೋದು, ಇದ್ದಿರೋದಲ್ಲಿ ತೃಪ್ತಿ ಪಡಬೇಕು, ಖುಷಿಯಾಗಿರಬೇಕು, ಯಾವುದನ್ನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಯಾವುದೂ ಶಾಶ್ವತ ಅಲ್ಲ, ಇಲ್ಲೆಲ್ಲವೂ ಕ್ಷಣಿಕ. ಇಷ್ಟೇ ಈ ಲೈಫು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ನಮಗೇನು ಸಿಗಲ್ಲ ಅಂತ ಅನಿಸುತ್ತೆ. ಸೊ ಈ ಥರ ಒಂದು ವೀಡಿಯೋ ನೋಡಿದಾದ್ಮೇಲೆ ಒಂದು ಫೀಲಿಂಗು, ಇನ್ನೊಂದು ವೀಡಿಯೋ ನೋಡಿದಾದ್ಮೇಲೆ ಮತ್ತೊಂದು ಫೀಲಿಂಗು, ಮತ್ತೊಂದು ವೀಡಿಯೋ ನೋಡಿದಾದ್ಮೇಲೆ ಮತ್ತೊಂದು ಫೀಲಿಂಗು, ಅದು ಮತ್ತೆ ವೀಡಿಯೋಗಳನ್ನ ಮತ್ತೆ ಡೈಲಿ ನೋಡ್ತಾ 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 ಇರೋದೇ ನಮ್ಮ ಕೆಲಸ ಆಗಿಬಿಟ್ಟಿದೆ. ಹೆಂಗಾಗಿದೆ ಅಂದರೆ, ಯಾವ ವೀಡಿಯೋಗಳನ್ನ ನೋಡಬೇಕು, ಇನ್ಸ್ಪೈರ್ ಆಗಬೇಕು, ಅದು ಯಾವ ವೀಡಿಯೋಗಳನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಎಷ್ಟೋ ಸಾರಿ ಈ ಇನ್ಸ್ಟಾಗ್ರಾಮನ್ನು ಯೂಟ್ಯೂಬನ್ನ ಅನ್ಇನ್ಸ್ಟಾಲ್ ಮಾಡಿ ಹೋಗ್ಬಿಡ್ತೀನಿ. ಬಟ್ ಆದರೆ ಸುಮ್ಮನೆ ಕೂಡೋಕ್ಕಾಗಲ್ಲ, ಮೈಂಡ್ ಅಡಿಕ್ಟ್ ಆಗಿಬಿಟ್ಟಿದೆ ಈ ಥರ ಒಂದು ಆ್ಯಪ್ಸ್ಗಳಿಗೆ ಅಥವಾ ಈ ಥರ ಒಂದು ಸೋಷಿಯಲ್ ಮೀಡಿಯಾಕ್ಕೆ. ಅಲ್ಲಿ ಬರಲೇಬೇಕು, ಅಲ್ಲಿ ನೋಡಲೇಬೇಕು. ಮತ್ತೆ ನೋಡ್ತೀನಿ, ಮತ್ತೆ ಯಾವುದೋ ಒಂದು ವಿಡಿಯೋ ಇನ್ಸ್ಪೈರ್ ಆಗುತ್ತೆ, ವಾವ್ ಅನಿಸುತ್ತೆ, ಅದಾದಮೇಲೆ ಮತ್ತೆ ಬಿಟ್ಬಿಡ್ತೀನಿ. ಇಷ್ಟೇ ಆಗ್ತಾ ಇರೋದು. ಇನ್ನೊಂದು ಏನೋ ಒಂದು ಭಾರಿ ಏನೋ ಒಂದು ಪ್ಲ್ಯಾನ್ ಹಾಕಿ ಕೆಲಸ ಮಾಡೋಣ ಅಂತ ಒಂದು ಸಾರಿ ಪ್ಲ್ಯಾನ್ ಹಾಕಿ ಪರ್ಫೆಕ್ಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತೀನಿ. ಆ ಟೈಮಲ್ಲಿ ಮೂಡ್ ಏನೋ ಸ್ವಿಚ್ ಆಗುತ್ತೆ, ಇಲ್ಲ ಏನೋ ಇದು ಸರಿ ಹೋಗಲ್ಲ ಬಿಡೋ ಅಂತ ಅನಿಸುತ್ತೆ, ಅದನ್ನ ಅಲ್ಲಿಗೆ ಬಂದ್ಬಿಡ್ತೀನಿ. ಸೊ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇರೋದೇನೆಂದರೆ, ಫ್ರಮ್ ಪಾಸ್ಟ್ 5 to 6 ಇಯರ್ಸಿಂದ ನಾನು ಇದೇ ಲೂಪಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದೇ ಲೂಪಲ್ಲೇ ನಾನು ಓಡಾಡ್ತಾ ಇದ್ದೀನಿ. ಪ್ರತಿ ದಿವಸ ಇದೇ ಲೂಪು. ಈ ಲೂಪಿಂದ ಹೊರಗಡೆ ನನಗೆ ಬರೋಕ್ಕೆ ಆಗ್ತಿಲ್ಲ. ಸೊ ಇದೇ ಥರ ನೀವು ಲೂಪಲ್ಲೇ ಸಿಕ್ಕಾಕೊಂಡು ಲೈಫಲ್ಲಿ ಏನೂ ಮಾಡ್ತಾ ಇಲ್ಲ ಅಂತ ಅನಿಸೋ ಫೀಲಿಂಗ್ ನಿಮಗೂ ಏನಾದರೂ ಅನ್ನಿಸ್ತಾ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ನಮಗೂ ಒಂದು ಲೈಫ್ ಅನ್ನೋದು ಇದೇನಾ ಅಂತ ಯಾವತ್ತಾದ್ರೂ ಅನಿಸುತ್ತಾ? ನಾವು ಏನಾದರೂ ಈ ಜೀವನದಲ್ಲಿ ಮಾಡ್ತೀವಿ ಅಂತ ನಮಗೂ ಯಾವತ್ತಾದ್ರೂ ಒಂದು ಫೀಲಿಂಗ್ ಬರುತ್ತಾ ಅಂತ ನೋಡೋಣ. ಐಡೆಂಟಿಫೈ ಮಾಡೋಣ, ಟೈಮ್ ಯಾವಾಗ ಬರುತ್ತೋ ಅನ್ನೋದನ್ನು ಅಬ್ಸರ್ವ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು.